ಕೆಲವೇ ಕ್ಷಣಗಳಲ್ಲಿ ಸಚಿವ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ವಿಧಾನಸೌಧದಲ್ಲಿ. ಈ ವೇಳೆ ರಾಜೀನಾಮೆಯ ಬಗ್ಗೆ ಸ್ಪಷ್ಟಪಡಿಸಲಿದ್ದಾರೆ ಬಿ ನಾಗೇಂದ್ರ. ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆಯೂ ಕೂಡ ಮಾತನಾಡುವಂತಹ ಸಾಧ್ಯತೆ ಇದೆ. ವಿಧಾನಸೌಧದಲ್ಲೇ ಎಲ್ಲ ಮಾತನಾಡ್ತೀನಿ ಅಂತ ಹೇಳಿದ್ರು ನಾಗೇಂದ್ರ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ದೂರವಾಣಿ ಮೂಲಕ ಭಾರಿ ಮಹತ್ವವನ್ನ ಪಡ್ಕೊಂಡಿದೆ ಸಚಿವ ಬಿ ನಾಗೇಂದ್ರ ಅವರ ಸುದ್ದಿಗೋಷ್ಠಿ. ಅವರು ಆಗ್ಲೇ ಸಿಎಂ ನಿವಾಸಕ್ಕೆ ಹೋದ್ರು. ಸಿಎಂ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿತ್ತು. ಆದರೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಬಟ್ ಅದಾದ ಬಳಿಕ ಬಿ ನಾಗೇಂದ್ರ ಅವರೇ ಡಿಕೆ ಶಿವಕುಮಾರ್ ಅವರಿಗೆ ಕರೆಯನ್ನ ಮಾಡಿ, ಇಲ್ಲ ಇನ್ನು ನಾನು ರಾಜೀನಾಮೆಯನ್ನ ಕೊಟ್ಟಿಲ್ಲ, ವಿಧಾನಸೌಧಕ್ಕೆ ಹೋಗಿ ಮಾತನಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ರೈಟ್, ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಕೆಲವೇ ಕ್ಷಣಗಳಲ್ಲಿ ಬಿ ನಾಗೇಂದ್ರ ಅವರ ಸುದ್ದಿಗೋಷ್ಠಿ ಆರಂಭ ಆಗತ್ತೆ. ರಾಜೀನಾಮೆಯ ಬಗ್ಗೆ ಘೋಷಣೆ ಮಾಡ್ಬಿಡ್ತಾರಾ? ಏನೆಲ್ಲ ಮಾತನಾಡಬಹುದು? ಎಷ್ಟು ಹೊತ್ತಿಗೆ ಸುದ್ದಿಗೋಷ್ಠಿ ಶುರುವಾಗಬಹುದು? ಹರೀಶ್, ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು, ನಿನ್ನೆ ಕೆಲವೇ ಹೊತ್ತಿನಲ್ಲಿ ನಾಗೇಂದ್ರ ಅವರು ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ತಮ್ಮ ಕೊಠಡಿಗೆ ಆಗಮಿಸಿ ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾರೆ. ಸೊ ಮುಖ್ಯವಾಗಿರುವಂತದ್ದು ಕೂಡ ಏನು ಬಿಜೆಪಿ ಆರೋಪ ಮಾಡ್ತಾರೆ, ಆರೋಪಕ್ಕೆ ಪ್ರತಿಯಾಗಿ ಕೂಡ ಕೌಂಟರ್ ಕೊಡ್ತಕ್ಕಂಥದ್ದು, ಅಂದ್ರೆ ಪ್ರಕರಣದಲ್ಲಿ ತನ್ನದು ಯಾವುದೇ ರೀತಿಯ ಪಾತ್ರ ಇಲ್ಲ ಎನ್ನುವಂತ ಸ್ಪಷ್ಟನೆ ಕೊಡುವಂತ ಪ್ರಯತ್ನದ ಭಾಗವಾಗಿ ನಾಗೇಂದ್ರ ಅವರು ಇಲ್ಲಿ ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಮಾತುಗಳು ಕೇಳಿ ಬರ್ತಿದೆ. ಜೊತೆಗೆ ರಾಜೀನಾಮೆ ಕೂಡ ಇಲ್ಲೇ ಮಾಧ್ಯಮಗೋಷ್ಠಿಯಲ್ಲೇ ಘೋಷಿಸಿ ಅವರು ನಾನು ಸಿಎಂ ಭೇಟಿ ಮಾಡ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ನೀನು ಕೆಲವೇ ಹೊತ್ತಿನಲ್ಲಿ ಕೂಡ ನಾಗೇಂದ್ರ ಅವರು ವಿಧಾನಸೌಧದಲ್ಲಿ ಮಾಧ್ಯಮಗೋಷ್ಠಿಯನ್ನು ಕರೆದಿರುವಂತದ್ದು ವಿದೇಶಿ. ಹರೀಶ್, ಸಾಕಷ್ಟು ಕುತೂಹಲ ಇದೆ ಸಚಿವರ ಉತ್ತರ ಏನಾಗಿರಬಹುದು ಅಂತ ಹೇಳಿ. ಇನ್ ಕೇಸ್ ರಾಜೀನಾಮೆ ನೀಡೋದು ಫಿಕ್ಸ್ ಅಂತಂದ್ರೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ 7:15 ಸಿಎಂ ನಿವಾಸಕ್ಕೆ ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಆಲ್ರೆಡಿ ಬಿ ನಾಗೇಂದ್ರ ಅವರು. ಹಾಗಾಗಿ ಈ ಹಿಂದೆ ಪ್ರಕರಣದಲ್ಲಿ ತಮ್ಮ ಹೆಸರು ಬಂದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಸ್ಪಷ್ಟೀಕರಣ, ಈಗ ಅವರು ಮಾಡ್ತಾ ಇರುವಂತಹ ಸುದ್ದಿಗೋಷ್ಠಿ, ಎರಡರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಹರೀಶ್, ಖಂಡಿತವಾಗಿ ವಿದೇಶರು, ಯಾಕಂತಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಸಿಬಿಐ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದೆ ಅನ್ನುವಂಥದ್ದು. ಇನ್ನೇನು ನೇರವಾಗಿ ಕೂಡ ನೋಟಿಸ್ ಅನ್ನು ಕೊಟ್ಟು ಸಚಿವರಿಗೆ ಅವರಿಗೆ ತನಿಖೆಗಾಗಿ ಕರೆಯುತ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದ್ರ ಜೊತೆಗೆ SIT ತನಿಖೆಯಲ್ಲೂ ನೇರವಾಗಿ ಕೂಡ ಸಚಿವರ ಹೆಸರನ್ನ ಬಂಧಿತರಾಗಿರುವಂತಹ ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಸೊ ಈಗಾಗಲೇ ಬಂಧಿತರಾಗಿರುವಂತಹ ನಾಗೇಂದ್ರ ಅವರ ಆಪ್ತ ನಾಗರಾಜ್ ಕೂಡ ಅವರು ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರು ಕೂಡ ಇವಾಗ ನೇರವಾಗಿ ಕೂಡ ರಾಜೀನಾಮೆಯನ್ನ ಪಡೆದಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಿದೆ. ಆದ್ರೆ ಅಂತಿಮವಾಗಿ ಮಾಧ್ಯಮಗೋಷ್ಠಿಯಲ್ಲಿ ಅಧಿಕೃತವಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನುವಂತ ಘೋಷಣೆ ಮಾಡಿ ಆ ನಂತರ ಸಿಎಂ ಭೇಟಿ ಮಾಡ್ತೀವಿ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಿರುತ್ತೆ. ಆದ್ರೆ ಅವರ ಕ್ಷಣಕ್ಕೊಂದೊಂದು ವಿದ್ಯಮಾನಗಳು ಆಗ್ತಾ ಇರುವಂತದ್ದು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಧ್ಯಾಹ್ನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಜೆ ಒಳಗಡೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದು ಒತ್ತಾಯಪೂರ್ವಕವಾಗಿ ಅಲ್ಲ, ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾತನ್ನ ಕೂಡ ಅವರು ಪದೇ ಪದೇ ಪ್ರಸ್ತಾಪ ಮಾಡಿರುವಂತದ್ದು. ಹಾಗಾದ್ರೂ ಕೂಡ ನಿನ್ನೆ ತಡರಾತ್ರಿ 2 ಗಂಟೆಗೂ ಹೆಚ್ಚು ಹೊತ್ತು ಸುದೀರ್ಘವಾಗಿ ಸಭೆಯನ್ನು ನಡೆಸಿದ್ದಾರೆ. ರಾಜೀನಾಮೆಗೆ ಸಾಧಕ ಬಾಧಕಗಳು ಆಗುವಂತ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಆಗುವಂತ ಡ್ಯಾಮೇಜ್, ಈ ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿರುವಂತದ್ದು. ಅಂತಿಮವಾಗಿ ರಾಜೀನಾಮೆಯನ್ನ ಪಡೆಯಲೇಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ವಸ್ತುಸ್ಥಿತಿಯನ್ನ ಅಲ್ಲಿ ಮನವರಿಕೆ ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ವಿದೇಶಿ. ಅಲ್ಲಿಗೆ ಸರ್ಕಾರಕ್ಕೆ ಸಚಿವರ ರಾಜೀನಾಮೆಯನ್ನ ಪಡೆಯೋದು ಅನಿವಾರ್ಯ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗ್ಬಿಡ್ತಾ ಅಂತ ಹೇಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹರೀಶ್, ಖಂಡಿತವಾಗಿ ವಿದ್ಯಾಶ್ರೀ, ಯಾಕಂತಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಏನೋ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತದ್ದು ಹಿನ್ನೆಲೆಯಲ್ಲಿ SI ವಿಶೇಷ ತನಿಖಾ ತಂಡ ಅದರ ಜಾಡನ್ನು ಹಿಡಿದಂತ ಸಂದರ್ಭದಲ್ಲಿ ನೇರವಾಗಿ ಎಲ್ಲವೂ ಕೂಡ ಸಚಿವರ ಸುತ್ತಲೇ ಕೂಡ ಅಲ್ಲಿ ಗಿರಿಕೆ ಹೊಡೆಯತಕ್ಕಂತ ಅಂಶಗಳು ಕೂಡ ಪತ್ತೆ ಆಗಿರುವಂತದ್ದು. ತೆಲಂಗಾಣ ಮತ್ತೆ ಹೈದರಾಬಾದ್ ಅಲ್ಲಿ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವಂತದ್ದು, ಮತ್ತೆ ಬೇರೆ ಬೇರೆ ಕಂಪನಿಗಳು ಅಲ್ಲಿ ಅವರ ಹೆಸರ ನಕಲಿ ಖಾತೆಗಳು ಹೊಂದಿರುವಂತಹ ಬ್ಯಾಂಕ್ಗಳ ಖಾತೆಗಳಿಗೆ ಕೂಡ ಹಣ ವರ್ಗಾವಣೆ ಆಗಿರುವಂತದ್ದು. ಹೀಗೆ ಹಲವು ರೀತಿಯಲ್ಲಿ ಕೂಡ ತನಿಖೆ ಜಾಡನ್ನು ಬೆನ್ನತ್ತಿದ್ದಂತ ಸಂದರ್ಭದಲ್ಲಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರುವಂತದ್ದು ಮತ್ತೆ ಸಚಿವರ ಪಾತ್ರ ಇದೆ ಅನ್ನುವಂತ ಮಾತುಗಳು ಕೂಡ ಅಲ್ಲಿ ನೇರವಾಗಿ ವ್ಯಕ್ತ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ರಾಜೀನಾಮೆಯನ್ನ ಪಡೆಯಲೇಬೇಕಾದಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಅದ್ರ ಜೊತೆಗೆ ಕೆಲವೊಂದ್ ಕಡೆ ಪ್ರತಿಪಕ್ಷಗಳು ಕೂಡ ಪ್ರಮುಖವಾಗಿ ಇದನ್ನ ಪ್ರಬಲಾಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ರಾಜಭವನಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಕೂಡ ಈಗ ರಾಜೀನಾಮೆಯನ್ನ ಪಡೆದಿರುವಂತದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.